ಬಾರಮ್ಮ ಧನುಷ, ಬಾ ಬಾ ಕುತ್ಕ ಬಾ. ಬಿಡ ಆಂಟಿ, ಕುತ್ಕ ಪಾಪ, ನೀನು ಬಲು ಬೇಜಾರಾಗಿದ್ಯಾ. ಇಬ್ರು ಅಂತಾರೆ ಆದ್ರಲ್ಲಪ್ಪ ಅಂತೇಳಿ ಬಲು ಬೇಜಾರ ಮಾಡ್ಕೊಂಡಿದ್ಯಾ. ಬಿಡು, ಸಮಾಧಾನ ಮಾಡ್ಕೊಳ್ಳ ಆಂಟಿ. ಏನು ಸಮಾಧಾನ ಮಾಡ್ಕೊಂಬದು ಏನಮ್ಮ ಅಂದ್ರೆ ಇವಾಗ ಒಂಥರ ನಿಮ್ದೆ ಆತು ಕಣಮ್ಮ ಧನುಷ. ನೀವು ಒಂಥರ ನನ್ನ ಮನಸ್ಸಿಗೆ ನಿಮ್ದೆ ಆತು. ನಾನು ನಮ್ಮ ಅಪ್ಪ ಎದ್ದಾಗಿಂದ ತಣ್ಣಗೈದೀವಿ ಇದ್ರೆ ಅವ್ರನ್ನ ಹಂಗೆ ಮಾಡಬೇಡ್ರಿ, ಹಿಂಗೆ ಮಾಡಬೇಡ್ರಿ, ಅಲ್ಗೋಬೇಡ್ರಿ ಇಲ್ಗೋಬೇಡ್ರಿ ಅಂತ ಹೇಳೋದೇ ಆತು. ಇವಳದು ಎಲ್ಗೋ ಹೇಳೋಳೆ ಅಂತ ಗೊತ್ತಿಲ್ಲ. ಇನ್ನು ಬ್ಯಾಗ್ ಇಕ್ಕೊಂಡು ಅಲ್ಲಿ ಇಲ್ಲೂ ಓಡಾಡಂತಿಲ್ಲೇನೆ. ಆ ನೂತ್ರ ಮಂತಾಗಸಿ ಎಲ್ಲನ ಅವ್ರ ಮಂತಕ್ಕೆ ಹೋಗಿ ಬೇರೆ ಕುಕ್ಕೊಂಡಿದ್ಲ ಅಂತಿ. ಅವ್ರೇನೋ ಬೈದು ಕಳ್ಸಿರಂತಿಲ್ಲ ಮನೆ ಬಾಗ್ಲಕ್ಕೆ ಬಂದು ಕುಕ್ಕಬೇಡ ಅಂತ. ನೋಡು, ನಿನ್ನಿಂದ ಹಂಗಾತು ಹಿಂಗಾತು ಅಂತ ಅವ್ರು ಸರಿಯಾಗಿ ಬೈದು ಕಳ್ಸಿರಂತೆ. ಅದಕ್ಕೆ ನೋಡಮ್ಮ, ಇಂಥರಿಂದನೇ ನಮಗೆ ಮರ್ಯಾದಿರಲ್ಲ. ಎಲ್ಗೋದ್ಲ ಏನೋ ತಿರ್ಗಿ ಹೋದಾಳು, ಇಲ್ಲೆಲ್ಲೂ ಬಂದಿಲ್ಲ, ನಾನು ಬಿಡ್ಕಾಮಲ್ಲ. ನೋಡು ಅನ್ಬೋಸ್ಲಿ, ಅವ್ರ ಅಕ್ಕರ ಮನೆಗೆ ಹೋಗ್ತೀನಿ ಅಂತಾಳೆ. ಆ ಅಕ್ಕರ ಮನೆಗೆ ಹೋಗೋದು ಕೊನೆಗೆ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಅವ್ರ ಅಕ್ಕರ ಮನೆಗೆ ಹೋಗ್ತಾಳೆ. ಹೋಗ್ಲೇಳು, ಅವ್ರ ಅಕ್ಕರ ಮನೆಗೆ ಹೋದ್ರೆ ಅವಾಗ ಅಲ್ಲೆಲ್ಲ ಅನ್ಭವಿಸ್ಕೊಂಡು ಅವ್ರ ಅಕ್ಕನ ಮನೆಯಾಗೆಲ್ಲ ಅವ್ರ ಬುದ್ಧಿ ಏನೋ ಅಂತೆಲ್ಲ ಕಂಡ್ಕೊಂಡು ಎಲ್ಲ ಓಡಾಡ್ಕೊಂಡು ಎಲ್ಲ ಕಷ್ಟ ಸುಖ ಅನುಭವಿಸಿರ್ ಗೊತ್ತಾಗುತ್ತೆ. ಹಂಗೆ ನಿಮ್ದೇ ಬಿಡಮ್ಮ. ಅಕ್ಕ, ನೀನೇನು ಟೆನ್ಷನ್ ತಗೋಬೇಡ ಪದ್ಮಕ್ಕ, ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ಈಗ ನಿನ್ಗೆ ಏನೇ ಬೇಕಿದ್ರು ಬೇಕಾದರೆ ಕೇಳು, ತಗೊಂಬಂದು ಕೊಡ್ತೀನಿ. ಚೆನ್ನಾಗಿ ನೋಡ್ಕೊತೀನಿ ಅಕ್ಕ, ಜವಾಬ್ದಾರಿಯಿಂದ. ನಿಮಗೆ ಕಷ್ಟ ಸುಖ ಆಯಿತು ಅಂತಂದರೆ ಏನೇ ಬಂದರೂ ನೋಡ್ಕೊತೀನಿ ಬಿಡಕ್ಕ, ಟೆನ್ಷನ್ ತಗೋಬೇಡ. ಏನು ಮಾಡೋಕ್ಕಾಗಲ್ಲ ಅಕ್ಕ. ಈಗ ಯಾವುದಾದ್ರೂ ಒಂದು ಮನೆಯ ಮೇಲೆ ಇಂಥವಿದ್ದೇ ಇರುತ್ತೆ, ಏನು ಮಾಡೋಕ್ಕಲ್ಲ. ಆದರೆ ಆ ಸ್ವಾತಿ ಹಂಗೆ ಮಾಡಬಾರ್ದಾಗಿತ್ತು. ಏನು ಮಾಡೋಕ್ಕಾಗಲ್ಲ ಬಿಡು, ಹೋಗ್ಲಿ. ಏನ ಕಣಪ್ಪ ಅಂದ್ರೆ ಇವಾಗ ಒಂಥರ ನಿಮ್ದಾಗೈದಿ ಕಣಪ್ಪ. ನಮಗೆ ಅಲೆ ಸಾಕಾಗಿತ್ತು. ಅವಳು ಹೋಗಿ ಮದುವೆ ಆದಾಗಿಂದ ಅದು ಒಂದು ತಲವಾರ ಕಳ್ಕೊಂಡಂಗಾತು. ಅವಳು ಹೋಗಾಗಿತ್ತು ಕತ್ತ. ಇವಳು ಹತ್ತು ಮನೆ ಬಿಟ್ಟು ಕಳ್ಸಿರೋದಕ್ಕೆ ಇವಳು ಎಲ್ಲ ಅನುಭವಿಸ್ಕೊಂಡು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ಅನ್ಬೇಕು. ಹೇಳ್ದಂಗೆ ಕೇಳ್ಕೊಂಡಿರ್ತೀನಮ್ಮ, ನಾನು ಹೋಗಲ್ಲಮ್ಮ ಮನೆ ಬಿಟ್ಟು ಅಂತ ಇವಳಿಗೂ ಅರ್ಥವಾಗಬೇಕು. ಆವಾಗ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ಅತ್ತಿವ ನೆಮ್ಮದಿಯಾಗಿ ನಾನು ನನ್ನ ಗಂಡ ಸುಮ್ಮನೆ ಮಾಡ್ಕೊಂಡು ಉಣ್ಕೊಂಡು ನೆಮ್ಮದಿ ಕೆಲ್ಸಕ್ಕೆ ಹೋಗ್ತೀವಿ, ಏನಾನ ಮಾಡ್ಕೊಂಡು ಹೋಗ್ಲಿ. ಈಗ ನಮ್ಮ ಧನುಷ, ನೀನು ಬತ್ತಾ ಹೋಗ್ತಾ ಇರು, ನಮಗೂ ಯೋಟ ಒಂದಿಷ್ಟು ಸಮಾಧಾನ. ಈಗ ನೋಡಿ, ನೀನು ಬಂದಿದ್ದಕ್ಕೆ ನನಗೆ ಯೋಟ ಒಂದಿಷ್ಟು ಸಮಾಧಾನ ಆಯ್ತು. ಬಂದು ಈಗಳಪ್ಪ ಹಿಂಗೇನಾನ ಯಾರಾನ ಒಂದು 4 ಮಾತು ಒಳ್ಳೆ ಮಾತು ಹೇಳಿದ್ರೆ ಎಷ್ಟೋ ಒಂದಿಷ್ಟು ಸಮಾಧಾನ ಆಗುತ್ತೆ. ಬಂದಿದ್ದಕ್ಕೆಲ್ಲ ಹಿಂಗೆ ಹೇಳಿದ್ಕೆಲ್ಲ ಏನಾನ ಅನ್ಕೊಂಬಕ್ಕೆ ಹೋಗ್ಬಾರ್ದು. ನೀನು ಬಂದು ನನಗೇನೋ ಒಂದಿಷ್ಟು 4 ಒಳ್ಳೆ ಸಮಾಧಾನದ ಮಾತು ಹೇಳಿದ್ರೆ ನಮ್ಮ ಮನ್ಸಿನಾಗಿರೋದು ನಾವು ಹೊರಗೆ ಹಾಕಿದ್ರೆ ಎಷ್ಟೋ ಭಾರ ಕಡಿಮೆ ಆಗುತ್ತೆ. ನಿಮ್ಮಂಥವ್ರು ಎಷ್ಟು ನಮಗೆ ಏನಾದರೂ ಹೇಳಿದ್ರೆ ನಮಗೆ ಎಷ್ಟೋ ಮನಸ್ಸಲ್ಲಿರೋ ಭಾರ ಕಡಿಮೆ ಆದಂಗೆ ಆಗುತ್ತೆ. ಅದು ಎಲ್ಲರೂ ಹೊಂದಾಣಿಕೆಯಿಂದ ಚೆನ್ನಾಗಿ ಇಟ್ಕೊಂಡು ಹೋಗೋಣ ಕಣಮ್ಮ. ಗಣಪನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಹೇಳಿದ್ದೀನಿ, ಬರ್ತಾನೆ ಇವಾಗ, ಅಣ್ಣನೂ ಬರ್ತಾನೆ. ಟೆನ್ಷನ್ ತಗೋಬೇಡ ಬಿಡ ಆಂಟಿ, ಚೆನ್ನಾಗಿರು. ಒಟ್ಟಿನಲ್ಲಿ ನೀನು ಬೆಳಗ್ಗೆ ತಲೆ ಸುತ್ತ ಬಿದ್ದಿರೋದ ಅಮ್ಮ ಹೆಂಗಂತು, ತಲೆ ಸುತ್ತ ಬಿದ್ದಿದ್ಲು ಅಲ್ಲಿ ಎಲ್ಲ ಹಿಂಗೆ ಎತ್ತಿರು ಅಂತ ಹೇಳ್ತು. ಅಲ್ಲಿ ನೀರು ಹಿಡಿಯಕ್ಕೆ ಹೋಗಿದ್ದೆ, ತಲೆ ಸುತ್ತ ಬಿದ್ದಿದ್ದೆ ಕಣಮ್ಮ. ತಲೆ ಒಯ್ಕೊಂಡು ಹೋಗ್ಬಿಡ್ತು, ಅಷ್ಟಿಷ್ಟು ತಲೆ ತಿರುಗಲಿಲ್ಲ. ಅದು ಯಾಕ ಏನ ಅಕ್ಕ, ಟೆನ್ಷನ್ ತಗೊಂಡಿರೋದಕ್ಕೆ ಹಂಗೆ ಆಗಿರೋದು. ಟೆನ್ಷನ್ ತಗೋಬೇಡ ನೀನು. ಟೆನ್ಷನ್ ತಗೊಂಡ್ರೆ ಹಿಂಗೆ ಆಗೋದು. ಟೆನ್ಷನ್ ತಗೋಬೇಡ ಆಂಟಿ, ನಾವಿದ್ದೀವಿ. ಟೆನ್ಷನ್ ತಗೋಬೇಡ ನೀನು. ಯಾಕೆ ಬೆಳಗ್ಗೆ ತಲೆ ಸುತ್ತಿದ್ದು ಬಿದ್ದೆ ಅಂತೆ ಅಲ್ಲಿ? ಅದನ್ನು ಏನು ಮಾಡ್ತೀಯ, ಮನೆಗಳದೆಲ್ಲ ಟೆನ್ಷನ್ನು, ಅದಕ್ಕೆ ತಲೆ ತಿರುಗಿ ಬಿದ್ದೆ. ಅಂದ್ರೆ ನಿಮ್ದಾಗ ಏನು ಬಿಡಪ್ಪ, ಹೋದಾಗಿಂದ ನೆನ್ನೆ ಮನೆ ಟೆನ್ಷನ್ ತಣಿದ್ಕೆ ಹಂಗಾತು. ನಿಮ್ಮ ಮಗ ತಲೆ ತಿಳ್ಕೊಳ್ರಿ ನಾನು ನೋಡ್ಕೊಂತೀನಿ. ಅವರಿಬ್ಬರು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ. ಅವ್ರು ಹೆಂಗೆ ಅವ್ರಿಗೆ ಇಷ್ಟ ಬಂದವ್ರನ್ನ ಮದುವೆಯಾಗಿ ಅವ್ರು ಇಷ್ಟ ಬಂದ ಥರ ಇರಲೇಳು. ನಾನಿದ್ದೀನಿ, ನಾನು ನಿಮ್ಮನ್ನು ನೋಡ್ಕೊಂತೀನಿ. ನೀವೇನು ಟೆನ್ಷನ್ ತಗೋಬೇಡ್ರಿ, ಯಾರೂ ಇಲ್ವಲ್ಲಪ್ಪ ನನಗೆ ಅಂತೇಳಿ ನಾವು ನೋಡ್ಕೊಂತೀವಿ. ಈಗ ನೀವು ನಮಗೆ ಒಳ್ಳೆ ಮನಸ್ಸಿಂದ ಒಳ್ಳೆ ತಂದಿಂದ ನೀವು ಇದ್ದರೆ ನಾವು ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ. ಅದನ್ನೆಲ್ಲ ಟೆನ್ಷನ್ ತಗೊಂಬಕ್ಕೆ ಹೋಗ್ಬೇಡ್ರಿ ಬಿಡ ಆಂಟಿ. ಇಲ್ಲಿ ನೋಡು, ಬಿಟ್ಟಾಕ್ಬಿಡು ಅವ್ರನ್ನ. ನಿನ್ನ ಟೆನ್ಷನ್ ತಗೊಂಡು ನಿನಗೆ ಆರೋಗ್ಯ ಇದಾಗುತ್ತೆ. ಅದಕ್ಕೆ ಇವಾಗ ನಾವೆಲ್ಲ ಬಂದಿದ್ದೀವಲ್ಲ, ನಾವು ನಿನ್ನ ತಲೆ ಸುತ್ತ ಬಿದ್ದಿರೋ ವಿಷಯ ಅಮ್ಮ ಹೇಳ್ತು, ಅದಕ್ಕೆ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ನಾನು, ಪಲ್ಲು, ಸಿದ್ದು, ಧನುಷ 4 ಜನನೂ ಬಂದಿದ್ದೀವಿ. ನೀನು ಮಾತಾಡ್ಸ್ಕೊಂಡು ಹೋಗಿ ಆರಾಮಾಗಿರು. ಬಂದಿದ್ದು ಒಂಥರ ಇವಾಗ ಧೈರ್ಯ ಕಣಪ್ಪ. ನೀನು ಬಂದಿದ್ದಕ್ಕೆ ಇವಾಗ ಒಂಥರ ಸಮಾಧಾನ ಆಯ್ತು ಕಣೋದನು, ಒಂಥರ ಸಮಾಧಾನ ಆಯ್ತು. ನನ್ನ ಮಗನಾಗಿ ನೀನೇ ನೋಡ್ಕೊಳಪ್ಪ. ನನಗೇನು ಗಂಡು ಮಕ್ಕಳಿಲ್ಲ, ಏನಿಲ್ಲ, ನೀನೇ ನನ್ನ ಗಂಡು ಮಗ ಅಂತ ತಿಳ್ಕೊಂತೀನಿ. ನಮ್ಮನ್ನು ನೀನೇ ನೋಡ್ಬೇಕು ಕಣಪ್ಪ. ಇನ್ಯಾರೂ ಇಲ್ಲ ನಮಗೆ, ಇನ್ಯಾರೂ ಇಲ್ಲ. ಇವ್ರು ಹೇಳ್ದಂಗೆ ಕೇಳಲ್ಲ. ಇವ್ರದ್ದು ಯಾವತ್ತಿದ್ರು ಇವ್ರದ್ದು ಇಷ್ಟೇ ಹಣೆ ಬರ. ಇವ್ರನ್ನ ಕೈ ಬಿಟ್ಟು ಹಾಕ್ಬಿಡ್ತೀನಿ ನಾನು. ಈಗ ಗೊತ್ತಾಗಲ್ಲ ಕಣಕ್ಕ, ಅವ್ರಿಗೆ ಮುಂದೆ ಗೊತ್ತಾಗುತ್ತೆ ಬಿಡು. ಇವಾಗ ಅವ್ರಿಗೆ ಇಷ್ಟ ಬಂದಿರೋರ್ನ ಮದುವೆ ಆಗ್ತಾರಲ್ಲ, ಆಗ್ಲಿ ಹೇಳ್ಬಿಡು. ಅವಳು ಹೋಗವಳೆ ಬ್ಯಾಗ್ ತಗೊಂಡು, ಅವಳು ಮನೆ ಬಿಟ್ಟೋಗವಳೆ, ಹೋಗ್ಲಿ ಸುಮ್ಮನಿರು. ಈಗ ಅವ್ರ ಜೀವನ ಅವ್ರವ್ರು ನೋಡ್ಕೊಂತಾರೆ, ಆಮೇಲೆ ಕೊನೆಗೆ ಬರ್ತಾರೆ, ಸುಮ್ಮನಿರು. ಅವರೆಲ್ಲೂ ಹೋಗಲ್ಲ. ಈಗ ನೆಮ್ಮದಿಯಾಗಿ ಇರೋದು ನೋಡ್ರಿ ಅಷ್ಟೇ, ಆಗೋದಾಯ್ತು. ಇವರು ಅದನ್ನೇ ಹೇಳಿದ್ದು. ಇವಾಗ ನಿಮ್ಮ ಮನೆ ಬಾಗಿಲಿಗೆ ನೋಡ್ರಿ ಇವರು ಬರ್ತಾನೆ ಇರಲಿಲ್ಲ. ಹಂಗಂದ್ರೂ ನೀವು ತಲೆ ಸುತ್ತ ಬಿದ್ದಿರೋ ವಿಷಯ ಕೇಳಿ ಪಾಪ ಆಂಟಿನೋ ಚಿಕ್ಕಪ್ಪ ಭಾಳ ಬೇಜಾರಾಗವ್ರೆ ಅಂತೇಳಿ, ಪಾಪ ನೋಡು ತಲೆ ಸುತ್ತ ಬಿದ್ದವರಲ್ಲ, ಟೆನ್ಷನ್ ತಗೊಂಡವ್ರೆ ಅಂತ. ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಟೆನ್ಷನ್ ತಗೋಬೇಡ ಕಣಕ್ಕ, ಆರಾಮಾಗಿರು. ಆರಾಮಾಗಿ ಚೆನ್ನಾಗಿರಬೇಕು. ಸುಮ್ಮನೆ ತೆಗಿ ಯಾಕೆ, ಬಿಡು ಹೋಗ್ಲಿ. ನೀನೇನು ಬೇಜಾರಾಗಬೇಡ. ನೆಮ್ಮದಿಯಾಗಿದ್ದೀನಿ ಕಣಮ್ಮ. ಅಂದರೆ ಮನೇನು ನೆಮ್ಮದಿಯಾಗೈತಿ. ನೆಮ್ಮದಿ ಒಂಥರ. ಅವ್ರ ಮನೆ ಬಿಟ್ಟೋಗಿರೋದಕ್ಕೆ ನೆಮ್ಮದಿಯಾಗಿದ್ದೀನಿ. ಎದ್ದಾಗಿಂದ ಹಸ್ಸಾಡೋದಿಲ್ಲ, ಅವ್ರಿಗೆ ಅದು ಇದು ಹೇಳೋದಿಲ್ಲ. ಆ ಮುತ್ತುನೇ ಆಗಲಿ ಇದ್ದರೆ ಈಗಳಮ್ಮ ತಲೆ ನೋವಾಗೋದು. ಅದು ಇದು ಹೇಳ್ಬೇಕಾಗಿತ್ತು
ಯಾತನ ಸುಮ್ಮನಿರು ಅಂದ್ರೆ ಬುಡ್ಕೋ ಮಳು. ಅಯ್ಯೋ ಬೇಡ ಬೋಲ್ತಲ್ಲವಾಗಿತ್ತು ಕಣಮ್ಮ. ಅವಳು ಹೋಗಿ ಮದುವೆ ಆಗಿರೋದೇ ವಾಸೆ, ನಮ್ಗೆ ಹಿಂಗೆ ಆಗಿರೋದೇ ವಾಸೆ ಕಣಮ್ಮ. ನೆಮ್ಮದಿಗಿದ್ಬಿಡ್ತೀವಿ. ಮನೆ ತಣ್ಣಗೈತಂದ್ರಿ. ಮನೆ ತಣ್ಣಗೈತಿ. ನಡಿ ಎಲ್ಲರೂ ಕುಕ್ಕರ್ ಕಾಪಿ ಕಾಸ್ತೀನಿ, ಕುಡ್ದೋಗಿರಿ. ನಡಿ ಬರ್ರಿ. ಬೇಡ, ಅಡುಗೆನೂ ಮಾಡಬೇಡ ಆಂಟಿ. ನಿನಗೆ ಭಾಳ ಬೇಜಾರಾಗೈತೆ ಮನಸ್ಸಿಗೆ. ಸ್ವಲ್ಪ ದಿನ ನಮ್ಮ ಮನೆಗೆ ಊಟ ಮಾಡುವಂತೆ. ನೀನೇನು ಯಾವ ಟೀ ಬೇಡ, ಕಾಫಿ ಬೇಡ, ಏನು ಬೇಡ, ಸುಮ್ಮನಿರು. ಪಾಪ ನಿಮಗೆ ಭಾಳ ಬೇಜಾರಾಗೈತೆ. ಇಂಥ ಟೈಮ್ನಾಗ ಏನು ಬೇಡ. ನಮಗೆ ನೀವು ಇಟ್ಟರು ಕೊಟ್ಟರು ಅಲ್ಲ, ನೀವು ಒಳ್ಳೆ ಮನಸ್ಸಿಂದ ಒಳ್ಳೆ ಮಾತುಗಳಾಡಿ ನಮ್ಮನ್ನು ಪ್ರೀತಿಯಿಂದ ಮಾತಾಡ್ಸಿದ್ರೆ ಅಷ್ಟೇ ಸಾಕು. ನಮ್ಗೆ ಅದೇ ಖುಷಿ. ಚೆನ್ನಾಗಿ ನೋಡ್ಕೊಂತೀನಿ ಬಿಡ ಆಂಟಿ, ನಾನೇ ಇದ್ದೀನಿ. ನೀನು ಟೆನ್ಷನ್ ತಗೋಬೇಡ. ನೀನು ಅದೇ ಎಲ್ಲ ಯೋಚನೆ ಮಾಡ್ತೀಯ. ಅಯ್ಯೋ ಇರೋರಿಬ್ರು ಮಕ್ಳು ಹಿಂಗೆ ಮಾಡಿರಲ್ಲ, ಹಿಂಗೆ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದೆಯಾ. ಏನು ಮಾಡೋಕ್ಕಾಗಲ್ಲ. ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು, ಅರ್ಥ ಆಗಿಲ್ಲ. ಬಿಟ್ಟಾಕಿ ನೀನು ಚೆನ್ನಾಗಿರೋದು ನೋಡು ಇನ್ನಷ್ಟೇ. ಸಮಾಧಾನದ ಮಾತು ಹೇಳ್ತಾ ಇದ್ರಲ್ಲ, ಎಲ್ಲರೂ ಬಂದು ಏಟೋ ಇವಾಗ ನನ್ನ ಮನ್ಸಾಗಿರೋ ಭಾರ ಎಲ್ಲನ ಕಡಿಮೆ ಆಯ್ತು. ಏಟೋ ತೂಕ ಕಮ್ಮಿ ಆದಂಗೆ ಆಗ್ತೈತೆ. ಎಷ್ಟೋ ಭಾರ ಹೊತ್ಕೊಂಡಿದ್ದೀನಿ, ಏನೋ ಆಗೈತೆ ಅಮ್ಮಂಗೆ ಆಗಿತ್ತು ನನಗೆ. ಆದರೆ ಇವಾಗ ಅದೆಲ್ಲ ನೀವು ಬಂದು ಮಾತಾಡ್ತಾ ಇರೋದಕ್ಕೂ, ನೀವು ಹೇಳ್ತಾ ಇರೋದಕ್ಕೂ ನನಗೆ ಎಷ್ಟೋ ಸ್ವಲ್ಪ ತೂಕ ಇಳಿಸ್ದಂಗೆ ಆಗ್ತೈತೆ ಕಣಪ್ಪ. ಹೀಗೆ ಆಗೋದು. ಏನಾದರೂ ಆಗ್ಬಿಡ್ತು ಅಂತಂದರೆ ಎಲ್ಲ ಅದೇ ಯೋಚನೆ. ಏನೋ ಹೊತ್ಕೊಂಡಿದ್ದೀವಿ, ಏನೋ ಕಳ್ಕೊಂಡಿದ್ದೀವಿ. ಹಿಂಗೆ ಈ ರೀತಿ ಆಗೋದು ಸಹಜ. ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಹಣೆ ಬರಾಕ. ಈಗ ನೀವೆಷ್ಟು ಇದು ಮಾಡಿದ್ರೆ ಹೆಂಗೆ ಪೆಟ್ಟಿಗೆ ಕಿಕ್ಕೊಂಡು ಬೀಗ ಹಾಕೋಬೇಕಂತಂದ್ರೂ ಬೀಗ ಇಕ್ಕೊಂಡ್ರು ಅದು ಏನಾಗಬೇಕು ಅದು ಹಾಗೆ ಆಗುತ್ತೆ. ಅವ್ರ ಬುದ್ಧಿ ಅವ್ರ ಕೈಯಾಗಿರಬೇಕು. ನಾವು ಎಷ್ಟಾದರೂ ಇದು ಮಾಡೋಕ್ಕೆ ಹೋಗ್ಬಾರ್ದು. ಮಾಡಬೇಕು ಮಕ್ಕಳಿಗೆ, ಆದ್ರೂ ಅದು ಇದಾಗಲ್ಲ, ಸರಿಯಾಗಲ್ಲ. ಅವ್ರಿಗೆ ಗೊತ್ತಾಗ್ಬೇಕು ನಮ್ಮಪ್ಪ ನಮ್ಮಮ್ಮ ಯಾಕೆ ಹೇಳ್ತಾರೆ ಏನು ಎತ್ತ ಅಂತ. ನಾವು ಅವಾಗ ಬೋಲು ಹಂಗೆ ಸಾಕ್ಬಿಟ್ವಿ ಕಣಪ್ಪ. ನಮ್ಮ ಮಕ್ಕಳು ಬೆಳೆಸೋ ರೀತಿ ಐತಲ್ಲ, ಅದನ್ನು ನಾವು ಕರೆಕ್ಟಾಗಿ ಬೆಳೆಸ್ಬೇಕು. ತಂದೆ ತಾಯಿಯಾಗಿ ಮಕ್ಕಳಿಗೆ ಏನು ಕೊಡಬೇಕು ಅದನ್ನು ಕೊಡಬೇಕು. ನಯ ಭಯ ವಿನಯ ಎಲ್ಲ ಕಳಿಸ್ಬೇಕು ಕಣಪ್ಪ. ನಾವು ಇಬ್ಬರು ಹೆಣ್ಮಕ್ಳು, ನಮ್ಗೆ ಇನ್ನೂ ಯಾರಿದ್ದಾರೆ ಅಂತಾರಪ್ಪ. ಇನ್ನೂ ಬೋಲ್ ಚೆನ್ನಾಗಿ ಸಾಕ್ಬಿಡ್ತು ಅವಾಗ. ಅದಕ್ಕೆ ಹಿಂಗಾತು. ಏನು ಮಾಡೋದು ಬಿಡತ್ತ. ಅದೆಲ್ಲ ನೆನೆಸ್ಕೊಂಬಕ್ಕೆ ಹೋಗ್ಬೇಡ ಬಿಡ ಆಂಟಿ ಅತ್ತ. ಅದನ್ನೆಲ್ಲ ನೆನೆಸ್ಕೊಂಡ್ರಿ ಇನ್ನೂ ನಿನಗೆ ಆಮೇಲೆ ಟೆನ್ಷನ್ ಆದಂಗೆ ಆಗುತ್ತೆ. BP ಹೆಚ್ಚು ಕಡಿಮೆ ಆಗೋದು, ಮತ್ತು ಏನಾನ ಆಗೋದು. ಅದನ್ನ ಯಾರು ನೋಡ್ತಾರೆ ಹೇಳು. ಅದೇ ಮತ್ತೆ ಇವಾಗ ಬರ್ರಿ, ನೀವು ಸುಮ್ಮನೆ ಸ್ವಲ್ಪ ದಿನ ನಮ್ಮ ಮನೆಗೆ ಇರೀರಿ ಅಂತ. ಇಲ್ಲಾಂದ್ರೆ ಇಬ್ಬರಳ್ನ ಕರ್ಕೊಳ್ರಿ, ಸ್ವಲ್ಪ ದಿನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ. ಅಷ್ಟೇ ಬಾರಂಟಿ, ಇಬ್ಬರು ಸ್ವಲ್ಪ ದಿನ ನಮ್ಮ ಮನೆಗೆ ಇರೀರಂತೆ. ಅಲ್ಲ ಇಲ್ಲಿಗೂ ಬರ್ರಿ, ಇಲ್ಲಿ ಕಸ ಹೊಡೀರಿ. ಅಲ್ಲೇ ಈಗ ನಾವು ರಾತ್ರಿ ಹೊತ್ತು ನಮ್ಮ ಧನುಷ ಒಂದು ವಾರ ಇಲ್ಲಿ ಇರ್ತಾಳೆ. ಮೊನ್ನೆ ಹೋಗಿ ಬಂದಿದ್ದಾಳೆ. ಈಗ ಏನೋ ಶಾಸ್ತ್ರ ಮಾಡಬೇಕು, ಹೋಗ್ತಾ ಇರಬೇಕು ಒಂದು ತಿಂಗಳವರೆಗೂ ಅಂತ ಹೇಳವ್ರೆ. ಹೋಗಿ 2 ದಿನ ಅಲ್ಲಿದ್ದರು, ತಿರ್ಗಿ ಇವತ್ತು ಬಂದಿದ್ದಾರೆ. ತಿರ್ಗಾ ನಾಳೆ ನಾಡಿದ್ದು ಹೋಗ್ತಾರೆ. ಈಗ ನಮ್ಮ ಮನೆಗೆ ಎಲ್ಲ ಊಟ ಹಾಕಿದಂಗೆ ಕೂತ್ಕೊಂಡು ಮಾತಾಡ್ತೀವಿ. ಎಲ್ಲರೂ ಜೊತೆಗೆ ಕೂತ್ಕೊಂಬೋದು, ಎಲ್ಲೆಡಕ್ಕೆ ಹಾಕೊಂಬೋದು, ಊಟ ಮಾಡೋದು ಎಲ್ಲ ಮಾಡ್ತೀವಿ. ನಮ್ಮ ಮನೆಗೆ ಚೆನ್ನಾಗೈತೆ ಒಂಥರ. ಎಲ್ಲರೂ ಇರೋದ್ರಿಂದ, ನಮ್ಮಪ್ಪಯ್ಯ ನಮ್ಮಮ್ಮಯ್ಯ ಅಜ್ಜಿ ತಾತ ಎಲ್ಲರೂ ಇರೋದ್ರಿಂದ ಒಂಥರ ಚೆನ್ನಾಗೈತೆ. ಧನುಷರು ಬಂದವ್ರೆ, ಸಿದ್ದು ಅವರು ಇದ್ದಾರೆ. ಅದಕ್ಕೇ ನೀನು ಬಂದರೆ ನೋವು ಎಷ್ಟೋ ಮರೀತೀರ. ನೋವೆಲ್ಲ ಮರೆಯೋವರೆಗೂ ಸ್ವಲ್ಪ ದಿನ ನಮ್ಮ ಮನೆಯಾಗ ಇರ್ಬರ್ರಿ ಇಬ್ರು. ಚಿಕ್ಕಪ್ಪ ಇಲ್ಲಿ ಎಲ್ಲ ಹೋಗೈತೆ ಕಣಪ್ಪ ನಿಮ್ಮ ಚಿಕ್ಕಪ್ಪ. ಮಾಡಂಟಿ ಸುಮ್ಮನೆ ಬಾ. ಹೋದ್ರತ್ಲಾಗೆ ಸ್ವಲ್ಪ ದಿನ ನೋವಾದರೂ ಮರೀತೀಯ. ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತೀವಿ. ಎಲ್ಲರ ಜೊತೆ ಮಾತಾಡೋದು, ನಗಾಡೋದು, ಈ ರೀತಿ ಎಷ್ಟೋ ನಿಮಗೆ ಒಂದು ಸ್ವಲ್ಪ ಮನಸ್ಸಿಗೆ ರಿಲೀಫ್ ಸಿಕ್ಕಂಗಾಗುತ್ತೆ. ಇವಾಗ ನೋಡಿ ನಾವು 4 ಜನ ಬಂದು ಮಾತಾಡ್ತಾ ಇರೋದಕ್ಕೆ ನಿನಗೂ ಸ್ವಲ್ಪ ಎಷ್ಟೋ ಸಮಾಧಾನ ಆಯ್ತಲ್ಲ. ಹಂಗೆ ಬನ್ನಿರಿ ಹೋಗೋಣ ಅವ್ರ ಮನೆಗೆ. ನೋಡಿದ್ರಲ್ಲ ವೀಕ್ಷಕರೇ, ಬೆಳಗ್ಗೆ ತಲೆ ಸುತ್ತ ಬಿದ್ದಿದ್ದೆ, ನೀರಿಗೆ ಹೋಗಿರತ್ತಾಗ. ಅದಕ್ಕೆ ಆ ವಿಷಯ ತಿಳಿದು 4 ಜನನೂ ಮಾತಾಡ್ಸಕ್ಕೆ ಬಂದವ್ರು ಇವರು. ಇವಾಗ ನಮ್ಮ ಮನೆಗೆ ಬಾರ್ರಿ, ಸ್ವಲ್ಪ ನಿಮಗೆ ಮನಸ್ಸು ಹಗುರ ಆಗುತ್ತೆ, ಸ್ವಲ್ಪ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಾವೆಲ್ಲರೂ ಕೂತ್ಕೊಂಡಿರ್ತೀವಿ, ಎಲ್ಲ ಜೊತೆಗೆ ಊಟ ಮಾಡ್ತೀವಿ. ಎಲ್ಲರೂ ಇರೋದ್ರಿಂದ ಮನೆಗೆ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಕರೆಯಕ್ಕೆ ಬಂದವ್ರೆ. ಹೋಗ್ತೀವಿ, ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ನಮ್ಮ ಅಯ್ಯಪ್ಪ ಹೋಗಿ 2 ದಿನಲ್ಲಿ ಇರ್ತೀವಿ. ನಮಗೂ ಬೇಜಾರತ್ತ. ಒಂಥರ ತಣ್ಣಗೈತೆ ಅಂದ್ರೆ ಮನೆ ಮಾತ್ರ ತಣ್ಣಗೈತಿ. ಅಡ್ಸಾಡಂಗಿಲ್ಲ, ಏನಿಲ್ಲ. ಎದ್ದಾಗಿಂದ ತಣ್ಣಗೈತಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.